ಸೊ ನಾನು ಹೇಳಿಲ್ವಾ, ಈ ಐ ಬೇಕಾದ ತಕ್ಷಣ, ನಿನ್ನೆ ಕ್ಲೋಸ್ ಬೇಕಾದ ತಕ್ಷಣ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟಮ್ ಅಪ್ಸೈಡ್ ಕಡೆ ಕೊಡುತ್ತೆ ಅಂತ, ಒಂದು ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಮಾಡುತ್ತೆ ಅಂತ. ಸೊ ಅದೇ ತರ ಒಂದು ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಮಾಡಿದೆ. ಸೊ ಅದಕ್ಕೋಸ್ಕರ ಪ್ರೈಸ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಇಲ್ಲೊಂದು ಕಾಲ್ ಸೈಡಲ್ಲಿ ಎಂಟ್ರಿ ಆಗಿದ್ದೀನಿ. ಸೊ ನನ್ನ ಎಂಟ್ರಿ ಎಲ್ಲಿದೆ ಅಂದ್ರೆ ಕರೆಕ್ಟಾಗಿ ಇಲ್ಲಿದೆ. ನನ್ನ ಸ್ಟಾಪ್ ಲಾಸ್ ಇಲ್ಲಿ ಸಪೋರ್ಟ್ ಝೋನ್ ಕೆಳಗಿದೆ. ಇಲ್ಲೊಂದು ಒಳ್ಳೆ ಡಿಮ್ಯಾಂಡ್ ಝೋನ್ ಇದೆ. ಸೊ ಆ ಡಿಮ್ಯಾಂಡ್ ಝೋನ್ ಕೆಳಗಿದೆ. ಸೊ ನನ್ನ ಟಾರ್ಗೆಟ್ ಈ ಹೈ ಮೇಲೆ ಇರುತ್ತೆ. ಮಿನಿಮಮ್ 1:2 ನಾವು ಆರಾಮಾಗಿ ಇಲ್ಲಿ ತನಕ ತಗೋಬಹುದು. ಈ ತನಕ ಈ ಗ್ಯಾಪ್ ಕ್ಲೋಸ್ ಆದ ತನಕ 1:3 ತನಕ. ಸೊ ನಾನು ಯಾಕೆ ಈ ಟ್ರೇಡ್ ಅಲ್ಲಿ ಎಂಟ್ರಿ ಆದೆ ಅಂತ ನಿಮಗೆ ಲಾಜಿಕ್ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಒಂದ್ಸತಿ, ಸರಿನಾ? ಸೊ ನೋಡಿ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿದ್ದಿತ್ತಾ, ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು. ಬಿದ್ದಾದ್ಮೇಲೆ ಮಾರ್ಕೆಟ್ ನೆನ್ನೆ ಇಲ್ಲಿಂದ ಸಪೋರ್ಟ್ ತಗೊಂಡು ಈಗ ಇದನ್ನ ಈ ಹೈನ ಬ್ರೇಕ್ ಮಾಡಿ ನೆನ್ನೆ ಕ್ಲೋಸ್ ಆಗಿತ್ತು. ನೋಡಿ, ಇಲ್ಲಿಂದ ಬಿದ್ದಿತ್ತಾ, ಈ ಹೈನ ಬ್ರೇಕ್ ಮಾಡಿ ನೆನ್ನೆ ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿ ಇವತ್ತು ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಪುಲ್ ಬ್ಯಾಕ್ ತಗೊಂತ ಇದೆ. ಸೊ ಪುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್. ಯಾಕೆಂದ್ರೆ ಇಲ್ಲಿ ಒಂದು ಇನ್ನು ಗ್ಯಾಪ್ ಇದೆ ಇಲ್ಲಿ. ಸೊ ನಾನು ನೆನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ಹೇಳಿದ್ದೆ, ಬೇಕಾದ್ರೆ ಹೋಗಿ ನೋಡಿ. ಇಲ್ಲೊಂದು ಗ್ಯಾಪ್ ಇದೆ, ನೀವು ನೋಡಿದ್ರೆ ಈ ಗ್ಯಾಪ್ ಇದೆಯಲ್ಲ, ಒಂದು ನಿಮಿಷ ಮಾರ್ಕ್ ಮಾಡ್ತೀನಿ. ಈ ಗ್ಯಾಪ್ ಇದೆಯಲ್ಲ, ಇದು ಸಾರಿ, ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೋಡಿ, ಈ ಗ್ಯಾಪ್, ಇಲ್ಲೊಂದು ಗ್ಯಾಪ್ ಇದೆ ನೋಡಿ. ಇಲ್ಲಿ ಈ ಗ್ಯಾಪ್ ಅಲ್ಲಿ ಯಾವುದೇ ಟ್ರೇಡ್ ಕೂಡ ಆಗಿಲ್ಲ ನೋಡಿ. ಹೋದ ವಾರ ಇಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು. ಈ ಝೋನ್ ಅಲ್ಲಿ ಯಾವ್ದು ಟ್ರೇಡ್ ಆಗಿಲ್ಲ. ಮೊನ್ನೆ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಯ್ತು. ಸೊ ಈ ಝೋನು ಟ್ರೇಡ್ ಆಗಿಲ್ಲ. ಸೊ ಈ ಝೋನ್ಗೆ ಮಾರ್ಕೆಟ್ ಬರಲೇಬೇಕು, ಯಾಕೆಂದ್ರೆ ಇಲ್ಲಿ ಆರ್ಡರ್ಗಳು ಪ್ಲೇಸ್ ಆಗಿಲ್ಲ, ಮಾರ್ಕೆಟ್ ಇಲ್ಲಿಂದ ಸ್ಕಿಪ್ ಆಗಿದೆ. ಸೊ ಇಲ್ಲಿ ಮಾರ್ಕೆಟ್ ಬರಲೇಬೇಕು. ಅದಾದ್ಮೇಲೆ ಇಲ್ಲಿ ಮಾರ್ಕೆಟ್ ಒಂದು ಒಳ್ಳೆ ಬೈಯಿಂಗ್ ಬಂದು ಈಗ ಪುಲ್ ಬ್ಯಾಕ್ ತಗೊಂತಿದ್ದೆ. ಪುಲ್ ಬ್ಯಾಕ್ ಅಲ್ಲಿ ನಾನು ನೆಕ್ಸ್ಟ್ ಕಂಟಿನ್ಯೂಷನ್ ಆಗುತ್ತೆ ಅಂತ ಟ್ರೇಡ್ ತಗೊಂತೀನಿ. ಯಾಕೆ ಇಲ್ಲೇ ತಗೊಂಡೆ ಅಂದ್ರೆ, ಇಲ್ಲಿ ನೋಡಬಹುದು, ನಿನ್ನೆ ಮಾರ್ಕೆಟ್ ಇಲ್ಲಿಗೆ ಬಂತ, ಇಲ್ಲಿ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಇಲ್ಲಿಂದ ಒಂದು ಸಡನ್ ಬೈಯಿಂಗ್ ಬಂತು. ಸೊ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಇದೆ. ಸೊ ನಿಮಗೆ ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡೋದು ಗೊತ್ತೇ ಇದೆ ಅನ್ಸುತ್ತೆ. ಡಿಮ್ಯಾಂಡ್ ಝೋನ್ ಮಾರ್ಕ್ ಮಾಡೋದು ಹೆಂಗೆ ಅಂದ್ರೆ, ಒಂದು ಪಾಯಿಂಟ್ ಇಂದ ಸಡನ್ ಬೈಯಿಂಗ್ ಬಂದಿರಬೇಕು. ಆ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಎಲ್ಲಿಂದ ಸಡನ್ ಬೈಯಿಂಗ್ ಬಂದಿದೆ, ಇಲ್ಲಿ ನೋಡಿ, ಈ ಕ್ಯಾಂಡಲ್ ಆದ್ಮೇಲೆ ಒಂದು ಸಡನ್ ಬೈಯಿಂಗ್ ಬಂದಿದೆ. 3-4 ಕ್ಯಾಂಡಲ್ ಒಳ್ಳೆ ಬೈಯಿಂಗ್ ಬಂದಿದೆ. ಸೊ ಈ ಕ್ಯಾಂಡಲ್ ಇದೆಯಲ್ಲ, ಇದು ಒಳ್ಳೆ ಡಿಮ್ಯಾಂಡ್ ಝೋನ್ ಆಗಿ ಆಕ್ಟ್ ಮಾಡುತ್ತೆ. ಇಲ್ಲಿಂದನೇ ಡಿಮ್ಯಾಂಡ್ ಜಾಸ್ತಿ ಆಗಿ ಒಳ್ಳೆ ಬೈಯಿಂಗ್ ಬಂದಿದ್ದು. ಸೊ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಮಾರ್ಕೆಟ್ ಇಲ್ಲಿಗೆ ಬಂದು ಸಪೋರ್ಟ್ ತಗೊಳಕ್ ಸ್ಟಾರ್ಟ್ ಮಾಡ್ದ. ನೋಡಿ, ಇಲ್ಲಿ ಸಪೋರ್ಟ್ ತಗೊಳಕ್ ಸ್ಟಾರ್ಟ್ ಮಾಡಿದಾಗ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಈ ಡಿಮ್ಯಾಂಡ್ ಝೋನ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇದೆ. ಸಾರಿ, ಈ ಡಿಮ್ಯಾಂಡ್ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇದೆ. ನನ್ನ ಟಾರ್ಗೆಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ ಇಲ್ಲಿ ನೋಡಿ, 15 ಮಿನಿಟ್ಸ್ ಕೂಡ ಕ್ಲೀನ್ ಆಗಿ ಕ್ಲೋಸ್ ಆಗಲಿಲ್ಲ, ಒಂದು ವೀಕ್ ಇಂದ ಕ್ಲೋಸ್ ಆಯಿತು. ಸೊ ನಾನು ಹಾಗಾಗಿ ಬೈಯಿಂಗ್ ಇದೆ ಇಲ್ಲಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತೀನಿ. ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್ ಬಂದು ಪುಲ್ ಬ್ಯಾಕ್ ತಗೊಂಡು ಬೈಯಿಂಗ್ ಬಂದು ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ ಲೆವೆಲ್ ಅದೇ 25,750 ತನಕ ರೀಚ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಗೆ ಅರ್ಥ ಆಯ್ತಾ ಯಾವ ತರ ಡಿಮ್ಯಾಂಡ್ ಝೋನ್ ಹೇಳಿದೆ ನಿಮಗೆ, ಯಾವ ತರ ಡಿಮ್ಯಾಂಡ್ ಝೋನ್ ಇಂಪಾರ್ಟೆಂಟ್ ಆಗುತ್ತೆ, ಪುಲ್ ಬ್ಯಾಕ್ ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಫಿಬೊನಾಚಿ ಕೂಡ ಹಾಕಿ ನೋಡಿದ್ರು ನಿಮಗೆ ಒಂದು ಪಾಯಿಂಟ್ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಲೋ ಇಂದ ಇಲ್ಲಿ ತನಕ ಈ ತನಕ ಹೋಗಿತ್ತಾ. ಸೊ ಮಾರ್ಕೆಟ್ ನೋಡಿ 0.3 ಮತ್ತೆ 0.5 ಇಂಪಾರ್ಟೆಂಟ್ ಝೋನ್ಸ್ ಗಳು ಇರ್ತವೆ ನೋಡಿ. 0.3 ಹತ್ರನೇ ಮಾರ್ಕೆಟ್ ಸಪೋರ್ಟ್ ಅಂತಿದೆ. ಸೊ ಇದು ಗುಡ್ ಟ್ರೇಡ್ ಚೆನ್ನಾಗಾದ್ರೆ ಒಳ್ಳೇದು, ಯಾಕೆಂದ್ರೆ ತುಂಬಾ ಟೆಕ್ನಿಕಲ್ ಪಾಯಿಂಟ್ಸ್ ಗಳು ಅಲೈನ್ ಆಗ್ತಿದಾವೆ ಇಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಹಲೋ ಒಮ್ಮನ, ಈಗ ಬೈಯಿಂಗ್ ಬರ್ತೈತೆ, ಒಂದ್ ಕಾಲ್ ತಗ. ಮಾರ್ಕೆಟ್ ಎಲ್ಲ 25,540 ಕೆಳಗೆ ಹೋಗ್ತದೆ ತೆಗಿ. 25,540 ಕೆಳಗೆ ಹೋಗಕ್ ಸ್ಟಾರ್ಟ್ ಮಾಡ್ತದೆ ತೆಗಿ ಕಾಲ್. ಆ ಸ್ಟಾಪ್ ಲಾಸ್ ನೋಡಿರ ಅದೇನೇನು ಅಷ್ಟೇ. ಸೊ ನೋಡ್ಬೋದು ಮಾರ್ಕೆಟ್ ಈ ಡಿಮ್ಯಾಂಡ್ ಝೋನ್ ಇಂದ ಯಾವ ತರ ಸಡನ್ ಆಗಿ ಮೇಲಕ್ಕೆ ಹೋಯ್ತು ಅಂತ. ಸೊ ಅದಕ್ಕೆ ನಾನು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಿನ ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್ ನ ತುಂಬಾ ನಂಬ್ತೀನಿ, ಯಾಕೆಂದ್ರೆ ಅವು ತುಂಬಾ ಚೆನ್ನಾಗಿ ವರ್ಕ್ ಆಗ್ತವೆ. ಇಲ್ಲಿ ನೋಡ್ಬೋದು, ಈ ಡಿಮ್ಯಾಂಡ್ ಝೋನ್ ಬಂದ ತಕ್ಷಣ ಮಾರ್ಕೆಟ್ ಸಡನ್ ಸಪೋರ್ಟ್ ತಗೊಂಡು ಇಲ್ಲಿಂದ ಮೇಕ್ ಹೋಗ್ತಿದೆ. ಸೊ ನಾನು ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ನನ್ನ ಪೇಜಲ್ಲಿ, ನನ್ನ ಯೂಟ್ಯೂಬ್ ಪೇಜಲ್ಲಿ ಹೋಗಿ ನೋಡಿ. ನೀವು ಆ ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ರೆ ಆ ವಿಡಿಯೋ ಚೆನ್ನಾಗಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ವಿಡಿಯೋ ಅಂತ ಒಂದು ಕಮೆಂಟ್ ಮಾಡಿ. ನಾನು ಫುಲ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಯಾವ ತರ ಹಾಕೋದು, ಯಾವ ತರ ನಾವು ಚಾರ್ಟ್ ಅಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಐಡೆಂಟಿಫೈ ಮಾಡೋದು, ಯಾವ ತರ ಬೈ ಮಾಡೋದು, ಯಾವ ತರ ಪ್ರೈಸ್ ಆಕ್ಷನ್ ನೋಡಿ ಬೈ ಮಾಡಬೇಕು ಅಂತ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಯಾಕೆಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಆ ಝೋನ್ಗಳಿಗೆ ಬಂದಾಗ ಮಾರ್ಕೆಟ್ ತುಂಬಾ ಮೇಲೆ ಹೋಗುತ್ತೆ, ಡಿಮ್ಯಾಂಡ್ ಝೋನ್ಗೆ ಬಂದಾಗ ಮಾರ್ಕೆಟ್ ತುಂಬಾ ಮೇಲೆ ಹೋಗುತ್ತೆ, ಇಲ್ಲ ಸಪ್ಲೈ ಝೋನ್ಗೆ ಬಂದಾಗ ಮಾರ್ಕೆಟ್ ತುಂಬಾ ಕೆಳಗೆ ಹೋಗುತ್ತೆ. ಯಾವ ರೀತಿ ಡಿಮ್ಯಾಂಡ್ ಮತ್ತೆ ಸಪ್ಲೈ ಝೋನ್ಗಳನ್ನ ಮಾರ್ಕ್ ಮಾಡೋದು
ತುಂಬ ಇಂಪಾರ್ಟೆಂಟು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ನೀವು ಆ ಶಾರ್ಟ್ ನೋಡಿ ಒಂದು ಕಮೆಂಟಲ್ಲಿ ವಿಡಿಯೋ ಅಂತ ಕಮೆಂಟ್ ಹಾಕಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಒಳ್ಳೆ ಬೈಯಿಂಗ್ ಬರ್ತಿದೆ. ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ತನಕ ಬಂದು ಇಲ್ಲಿಂದ ಒಂದು ಫುಲ್ ಬ್ಯಾಕ್ ತಗೊಂಡು ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ನಮ್ಮ ಟಾರ್ಗೆಟ್ಗೆ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನನಗೆ 27,000 ಪ್ರಾಫಿಟ್ ಅಲ್ಲಿ ಇದೆ. ಸೊ ಟ್ರೇಡಿಂಗ್ ಯಾಕೆ ಒಂದು ಒಳ್ಳೆ ಬಿಸ್ನೆಸ್ ಅಂದ್ರೆ ನೀವು ಯಾವ ಬಿಸ್ನೆಸ್ ಅಲ್ಲೂ ಒಂದೇ ದಿನಕ್ಕೆ 100% ರಿಟರ್ನ್ಸ್ ನೀವು ಹಾಕಿರೋ ದುಡ್ಡು ಡಬಲ್ ಆಗೋದು ಕಡಿಮೆ ಬಿಸ್ನೆಸ್ಗಳಲ್ಲಿ. ಸೊ ಟ್ರೇಡಿಂಗ್ ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್. ನೀವು ಹಾಕಿರೋ ದುಡ್ಡನ್ನ ಒಂದೇ ದಿನ ಡಬಲ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ನಾನು ಈ ಟ್ರೇಡಲ್ಲಿ ಮಾರ್ಜಿನ್ ಯೂಸ್ಡ್ ಅಂತಿದೆಯಲ್ಲ ಇಲ್ಲಿ 22,668 ಅಂದರೆ 22,668 ರೂಪಾಯಿ ಯೂಸ್ ಮಾಡಿದ್ದೀನಿ. ಸೊ ರಿಟರ್ನ್ಸ್ ಎಷ್ಟು ಬರ್ತಿದೆ 27,000 ಸರಿನಾ. 22,000 ಹಾಕಿರೋದು ಬರ್ತಾ ಇರೋದು 27,000. 100% ಮೇಲೆ ರಿಟರ್ನ್ಸ್ ಬರ್ತಿದೆ, ಡಬ್ಬಲ್ಕಿಂತ ಮೇಲೆ ಬರ್ತಿದೆ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸ್ಕಿಲ್, ಇದೊಂದು ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ಮಾತ್ರ ನಿಮಗೆ ದುಡ್ಡ ಒಂದೇ ದಿನದ ಡಬಲ್ಲು ತ್ರಿಬಲ್ಲು ಮಾಡ್ಬೋದು. ಬಟ್ ಯಾವ ರೀತಿ ಮಾಡೋದು ಅಂತ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಾಂದರೆ ಒಂದೇ ದಿನಕ್ಕೆಲ್ಲ ಒಂದೇ ನಿಮಿಷಕ್ಕೆ ಅಷ್ಟು ದುಡ್ಡನ್ನ ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಹುಷಾರಾಗಿ ಕ್ಲೀನಾಗಿ ಕಲಿತು ಟ್ರೇಡ್ ಮಾಡಿದರೆ ಆರಾಮಾಗಿ ದುಡ್ಡು ಮಾಡ್ಬೋದು, ಚೆನ್ನಾಗೇ ದುಡ್ಡು ಮಾಡ್ಬೋದು. ಸೊ ಇಲ್ಲಿ ನೋಡಿ ನನಗೆ 25,000 ಪ್ರಾಫಿಟಲ್ಲಿದೆ. ಇದು ನೋಡಿ ನಾನು ಯಾವ ಕ್ಯಾಂಡಲಲ್ಲಿ ಎಂಟ್ರಿ ಆದ್ನೋ ಈ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದ್ದು ನಾನು ಯಾವ ಕ್ಯಾಂಡಲಲ್ಲಿ ಎಂಟ್ರಿ ಆದ್ನೋ ಆ ಕ್ಯಾಂಡಲಿಂದ ಮಾರ್ಕೆಟ್ ಒಂದು ಚೂರು ಕೆಳಗಡೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಮಾಡೇ ಇಲ್ಲ. ಫುಲ್ಲು ಬರೀ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ನೇ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಒಂದು ಕೀ ಝೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಟಾರ್ಗೆಟ್ ಇರೋದು ಇಲ್ಲಿ ತನಕ 25,750 ತನಕ. ಇಲ್ಲಿ ಬಂದ ತಕ್ಷಣ ಮಾರ್ಕೆಟ್ ನಾನು ಎಕ್ಸಿಟ್ ಆಗ್ತೀನಿ. ನನ್ನ ಸ್ಟಾಪ್ ಲಾಸ್ನ ನಾನೀಗ ಎಲ್ಲಿಗೆ ಈ ಕ್ಯಾಂಡಲ್ ಲೋಗೆ ತರ್ತಾ ಇದ್ದೀನಿ. ಸೊ ನಾವು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗ್ಬೋದು. ಇಲ್ಲಿ ಈ ಕ್ಯಾಂಡಲ್ ಲೋಗೆ ತರ್ತಾ ಇದ್ದೀನಿ. ನನ್ನ ಟಾರ್ಗೆಟ್ ಈಗ 25,750 ತನಕ ಇದೆ. ನೋಡೋಣ ಏನಾಗುತ್ತೆ. ಓಕೆ, ಸಾರಿ ನಾನು ಇಲ್ಲಿ ಟ್ರೇಡ್ ಎಕ್ಸಿಟ್ ಆಗ್ತಿದ್ದೀನಿ. ಯಾಕೆಂದರೆ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಈಗ. ಸೊ ಹೊರಗೆ ಹೋಗಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ರೆಕಾರ್ಡ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನೀಗ ಈಗ ಟ್ರೇಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಒಂದು ನಿಮಿಷ ಕ್ಲೋಸ್ ಮಾಡ್ತೀನಿ ಟ್ರೇಡ್ನ. ಇಲ್ಲಿ ಎಕ್ಸಿಟ್ ನೋಡಿ 115% ಪ್ರಾಫಿಟಲ್ಲಿದೆ ಇದು. ಸೊ ಇವತ್ತು ಒಳ್ಳೆ ಪೊಸಿಷನ್ನೇ ಆಗಿದೆ. ಸೊ ಇವತ್ತು ಒಳ್ಳೆ ಟ್ರೇಡೇ ಆಗಿದೆ. 26,270 ಪ್ರಾಫಿಟ್ ಕ್ಲೋಸ್ ಮಾಡಿದೆ. ಯಾಕೆಂದ್ರೆ ಸ್ವಲ್ಪ ನಾವು ಹೊರಗೆ ಹೋಗಬೇಕು. ಸೊ ಇಲ್ಲಿ ಈಗ ನೋಡಿ ಫುಲ್ ಬರೀ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆಯಾ. ಇಲ್ಲೊಂದು ಸ್ವಲ್ಪ ಮಾರ್ಕೆಟ್ ರಿಜೆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆ. ಸ್ವಲ್ಪ ಕೆಳಗೆ ಬಂದು ಮತ್ತೆ ಎಷ್ಟು 11 ಗಂಟೆ ಮೇಲೆ ಮತ್ತೆ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಫುಲ್ಲು ಗ್ರೀನ್ ಕ್ಯಾಂಡಲ್ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಫುಲ್ ಬ್ಯಾಕ್ ತಗೋಬೋದು. ಸೊ ನೋಡಿ ಹುಷಾರಾಗಿ ಟ್ರೇಡ್ ಮಾಡಿ. ಸೊ ನಮ್ಮ ಟಾರ್ಗೆಟ್ ಯಾವುದು 25,750 ತನಕ. ಮಾರ್ಕೆಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ತನಕ 25,750 ಇಲ್ಲಿಗೆ ಬಂದಮೇಲೆ ಇಲ್ಲೊಂದು ಒಳ್ಳೆ ರೇಸೋ ನೋಡಿ ಒಳ್ಳೆ ಪುಷ್ ಆಯ್ತು. ಈಗ ಇಟ್ಸ್ ಓಕೆ, ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಇಟ್ಸ್ ಓಕೆ. ಸೊ ಇಲ್ಲಿಗೆ ಬಂದ ತಕ್ಷಣ ಮಾರ್ಕೆಟ್ 25,750 ಇಲ್ಲಿಂದ ಒಂದು ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮಾಡಿ ಇಲ್ಲಿಂದ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿಂದ ಒಂದು ಒಳ್ಳೆ ಸೆಲ್ಲಿಂಗ್ ಕೂಡ ತಗೋಬೋದು. ಯಾಕೆಂದರೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಇವತ್ತು ಸೆಲ್ಲಿಂಗ್ ಬಂದಿದೆ. ಸೊ ಸೆಲ್ಲಿಂಗ್ ಸೆಂಟಿಮೆಂಟ್ ತೋರಿಸಿದೆ ಇಲ್ಲಿ. ಸೊ ಇಲ್ಲಿ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಕೂಡ ಇದೆ. ಬೇಕಾದ್ರೆ ನನ್ನ ನಿನ್ನೆ ಅನಾಲಿಸಿಸ್ ವಿಡಿಯೋ ನೋಡಿ ನನ್ನ ಪೇಜಲ್ಲಿ ಹೋಗಿ ನೋಡಿ ಹಾಕಿದ್ದೀನಿ. ಸೊ ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಂದ ರೆಸಿಸ್ಟೆನ್ಸ್ ಇಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿ ಇನ್ನೊಂದು ಟ್ರೇಡ್ ಮಾಡ್ಬೋದು ನೀವು ಆ್ಯಕ್ಚುಲಿ. ಸೊ ನೋಡಿ ಟ್ರೇಡ್ ಮಾಡಿ. ಥ್ಯಾಂಕ್ ಯು, ಬಾಯ್.